ಪಂಚಾಯತ್ ಸಿಬ್ಬಂದಿಗಳ ಪ್ರತಿಭಟನೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ನಡೆಸಿದ್ರು. ಕನಿಷ್ಠ 36,000 ರೂಪಾಯಿ ವೇತನ ನೀಡಬೇಕು ಅಂತ ಸಿಬ್ಬಂದಿ ಆಗ್ರಹಿಸಿರುವುದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ಪ್ರತಿಭಟನೆ ಅಹೋರಾತ್ರಿ ಧರಣಿ ನಡೆಸಿದ್ರು. ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಗ್ರಾಮ ಪಂಚಾಯತ್ ಸಿಬ್ಬಂದಿ ಪ್ರತಿಭಟನೆ. ಕನಿಷ್ಠ 36,000 ರೂಪಾಯಿ ವೇತನ ನೀಡುವಂತೆ ಸಿಬ್ಬಂದಿ ಆಗ್ರಹ ಮಾಡಿದರು. ಪ್ರತಿಭಟನೆಗೆ ಆಗಮಿಸಿದ್ದ ಗ್ರಾಮ ಪಂಚಾಯತ್ ಸಿಬ್ಬಂದಿಯೊಬ್ಬರು ಮೃತಪಟ್ಟಿದ್ದಾರೆ. ಹೃದಯಾಘಾತದಿಂದ ವಿಜಯಪುರದ 45 ವರ್ಷದ ಉಸ್ಮಾನ್ ಗಣಿ ಮೃತಪಟ್ಟಿರುವುದು. ಗುಣಕಿ ಪಂಚಾಯತ್ನಿಂದ ಪ್ರತಿಭಟನೆಗೆ ಬಂದಿದ್ರು ಉಸ್ಮಾನ್. ವಾಟರ್ಮ್ಯಾನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂತ ಉಸ್ಮಾನ್ ಗಣಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಬೆಳಗ್ಗೆ 6 ಗಂಟೆ ಸುಮಾರಿಗೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಉಸ್ಮಾನ್ ಗಣಿ. ಪ್ರತಿಭಟನೆಗೆ ಆಗಮಿಸಿದ್ದಂತಹ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಯೊಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಹೃದಯಾಘಾತದಿಂದ 45 ವರ್ಷದ ಉಸ್ಮಾನ್ ಗಣಿ ಅನ್ನೋರು ಮೃತಪಟ್ಟಿರೋದು. ವಿವಿಧ ಬೇಡಿಕೆಗಳನ್ನ ಆಗ್ರಹಿಸಿ ಕರ್ನಾಟಕ ರಾಜ್ಯದಾದ್ಯಂತ ಗ್ರಾಮ ಪಂಚಾಯಿತಿ ನೌಕರರು ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಎರಡನೇ ದಿನಕ್ಕೆ ಒಂದು ಪ್ರೊಟೆಸ್ಟ್ ಗೆ ಕಾಲಿಟ್ಟಿರ್ತಕ್ಕಂಥ ಸದ್ಯ ನೀವು ನೋಡಬಹುದು. ನಾನು ಇವಾಗ ಅದೇ ಸ್ಥಳದಲ್ಲಿ ಇದ್ದೀನಿ. ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಫ್ರೀಡಂ ಪಾರ್ಕ್ ರಾಜ್ಯಾದ್ಯಂತ ಇಲ್ಲಿ ಬಂದು ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ತಮಗೆ ಬೇಕಾದಂತಹ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈಗಾಗಲೇ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಪಂಚಾಯಿತಿ ನೌಕರರು ಎಲ್ಲರೂ ಕೂಡ ಆಗಮಿಸಿ ಇಲ್ಲಿ ಒಂದು ಪ್ರತಿಭಟನೆಗೆ ಆಗಮಿಸಿರುವಂತದ್ದು ನಮಗೆ ಕಂಡು ಬರ್ತದೆ. ಸದ್ಯ ನನ್ನ ಜೊತೆಗೆ ಇಲ್ಲಿ ಮಾತನಾಡೋದಕ್ಕೆ ರಾಜ್ಯ ಗ್ರಾಮ ಪಂಚಾಯಿತಿಯ ರಾಜ್ಯಾಧ್ಯಕ್ಷರಾದಂತಹ ನಾಡಗೌಡ ಅವರಿದ್ದಾರೆ. ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಪ್ರತಿಭಟನೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಸೊ ನಿಮ್ಮ ಬೇಡಿಕೆಗಳೇನು, ಏನ್ ಹೇಳ್ತೀರಿ ಸರ್? ಒಂದು, ನಮ್ಮ ಬೇಡಿಕೆ ಮೊದಲದಾಗಿ ವೇತನ ಹೆಚ್ಚು ಮಾಡಬೇಕು ಅನ್ನೋದು ಕಳೆದ 3 ವರ್ಷದಿಂದ ನಾವು ಸತತವಾಗಿ ಹೋರಾಟ ಮಾಡ್ತಾ ಬಂದಿದ್ದೀವಿ. ಸರ್ಕಾರದ ಗಮನ ಸೆಳೆದಿದ್ವಿ, ಮನವಿಗಳನ್ನ ಕೊಟ್ಟಿದ್ದೀವಿ, ಚರ್ಚೆಗಳನ್ನ ಮಾಡಿದ್ವಿ. ಆದರೆ 1 ರೂಪಾಯಿ ಕೂಡ ಸಂಬಳ ಹೆಚ್ಚು ಮಾಡಲಿಲ್ಲ. ಹಾಗಾಗಿ ಅದು ಆ ಒಂದು ಮೊದಲನೇ ಬೇಡಿಕೆ. ಎರಡನೇ ಬೇಡಿಕೆ, ಸೇವಾ ಹಿರಿತನದಲ್ಲಿ ನಮಗೆ ಸ್ಯಾಲ್ರಿ ಕೊಡಬೇಕು ಅಂತ ಹೇಳಿತ್ತು. ಇಲಾಖೆಯವರು ಪ್ರಪೋಸಲ್ ಕಳಿಸಿದ್ದಾರೆ ಆರ್ಥಿಕ ಇಲಾಖೆಗೆ. ಕಳೆದ 2 ವರ್ಷದಿಂದ ಅದು ಆರ್ಥಿಕ ಇಲಾಖೆಯಲ್ಲೇ ಕೊಳಿತಾ ಇದೆ, ಅದು ಕೂಡ ಕ್ಲಿಯರ್ ಆಗಲಿಲ್ಲ. ಮೂರನೇದ್ದು, ಸ್ವಚ್ಛವಾಹಿನಿ ಅವರನ್ನ ಅಂತೇಳಿ ಸರ್ಕಾರ ನೇಮಕ ಮಾಡ್ಕೊಂಡಿದೆ. ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ಆದರೆ ಕೆಲಸ ಕೊಡ್ತಾ ಇಲ್ಲ. ಕೆಲಸ ಕೊಟ್ಟರು 1 ವರ್ಷ 1.5 ವರ್ಷದಿಂದ ಅವರಿಗೆ ವೇತನ ಕೊಡ್ತಾ ಇಲ್ಲ. ಕೊಡೋದು ಕೇವಲ 6,000, 3,000, 2,000 ಇಷ್ಟೇ ವೇತನ ಅವ್ರಿಗಿರೋದು. ಅದು ಕೂಡ ರೆಗ್ಯುಲರ್ ಆಗಿ ಸ್ಯಾಲ್ರಿ ಸಿಗ್ತಾ ಇಲ್ಲ, ರೆಗ್ಯುಲರ್ ಆಗಿ ಕೆಲಸ ಸಿಗ್ತಾ ಇಲ್ಲ. ಅದನ್ನ ಇತ್ಯರ್ಥ ಪಡಿಸ್ಬೇಕು, ಅವ್ರನ್ನ ಗ್ರಾಮ ಪಂಚಾಯತಿ ನೌಕರರಾಗಿ ಪರಿಗಣಿಸ್ಬೇಕು ಅಂತ ಹೇಳಿ ಆ ಒಂದು ಬೇಡಿಕೆ. ಇನ್ನೊಂದು, ಈಗ ನಿವೃತ್ತಿ ಆದಂಥವ್ರು ಅಥವಾ ಡೆತ್ ಆದರೆ ಅವ್ರ ಕುಟುಂಬಕ್ಕೆ ಪರಿಹಾರ ಸಿಗಬೇಕು ಅಂತ ಹೇಳಿ ಕನಿಷ್ಠ 10 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಅದಲ್ಲದೆ ಪಿಂಚಣಿ ಸವಲತ್ತನ್ನು ಕೂಡ ಕೊಡಬೇಕು ಅಂತ ಹೇಳಿ, ಪಿಂಚಣಿ ಕೊಡಬೇಕು ಅಂತ ಹೇಳಿ ಇಲಾಖೆಯಿಂದ ಆರ್ಥಿಕ ಇಲಾಖೆಗೆ ಪ್ರಪೋಸಲ್ ಹೋಗಿದೆ. 108 ಕೋಟಿ ರೂಪಾಯಿ ಪ್ರಪೋಸಲ್ ಕಳಿಸಿದ್ದಾರೆ. ಬಟ್ ಇನ್ನುವರೆಗೂ ಅದಕ್ಕೆ ಅನುಮೋದನೆ ಸಿಗ್ತಾ ಇಲ್ಲ. ಅಂದ್ರೆ ಎಲ್ಲ ಸರ್ಕಾರದ ಹಂತದಲ್ಲಿ ಕೆಲವು ತೀರ್ಮಾನಗಳಾದರೂ ಇಲಾಖೆಯಲ್ಲಿ ಅದು ಅನುಮತಿ ತಗೊಳ್ಳಿಕ್ಕೆ ನಮ್ಮ ಇಲಾಖೆ ಮಂತ್ರಿಗಳು ಆಸಕ್ತಿ ವಹಿಸ್ತಾ ಇಲ್ಲ, ಮತ್ತು ನಮ್ಮ ಇಲಾಖೆ ಮುಖ್ಯಸ್ಥರು ಆಸಕ್ತಿ ವಹಿಸ್ತಾ ಇಲ್ಲ. ಈ ಎಲ್ಲಾ ವಿಷಯಗಳನ್ನ ತಗೊಂಡು ನಾವು ನಿನ್ನೆಯಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್, ಈ ಹೋರಾಟಕ್ಕೂ ಸರ್ಕಾರ ಮಣಿದೇ ಇದ್ದ ಸಂದರ್ಭದಲ್ಲಿ ತಮ್ಮ ಮುಂದಿನ ನಡೆ ಏನು ಸರ್? ಈ ಹೋರಾಟ ನಾವು ಅನಿರ್ದಿಷ್ಟ ಅಂತ ತಗೊಂಡಿದ್ದೀವಿ, ಇಲಾಖೆ ಗಮನಕ್ಕೆ ತಂದಿದ್ವಿ. ಈಗ ಒಬ್ರು ಡೆತ್ ಆಗಿದ್ದಾರೆ ಬೆಳಗಿನ ಜಾವ, ಇನ್ನೊಬ್ರು ನಿನ್ನೆ ICUದಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೂ ಪಾರ್ಶ್ವ ಅಟ್ಯಾಕ್ ಆಗಿಬಿಟ್ಟು ಕೋಮಾದಲ್ಲಿದ್ದಾರೆ, ಮಾತಾಡುವ ಸ್ಥಿತಿಯಲ್ಲಿಲ್ಲ. ಮಾರ್ತಾಸ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಎಲ್ಲಾ ವಿಷಯಗಳನ್ನ ಇಲಾಖೆ ಗಮನಕ್ಕೆ ತಂದಿದ್ದೀವಿ. ಆ ಡೆಡ್ ಬಾಡಿ ಬಂದ ನಂತರ ನಾವು ಬೀದಿಯಲ್ಲಿ ಇಟ್ಟು ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಅದು ಆ ಸಮಸ್ಯೆ ಪರಿಹಾರ ಆಗೋವರೆಗೂ ಡೆಡ್ ಬಾಡಿ ಇಲ್ಲೇ ಇಟ್ಕೊಂಡು ಹೋರಾಟ ಮಾಡ್ಬೇಕು ಅನ್ನೋದು ನಾವು ತೀರ್ಮಾನ ಮಾಡಿದ್ವಿ. ಓಕೆ, ಕೇಳಿದ್ರಲ್ಲ ಏನಂತಂದ್ರೆ ರಾಜ್ಯಾಧ್ಯಕ್ಷರಾದಂತಹ ನಾಡಗೌಡ ಅವರು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಬೇಡಿಕೆಗಳು ಈಡೇರಿಲ್ಲ ಅಂತಂದ್ರೆ ನಾವು ಈ ಜಾಗವನ್ನ ಬಿಟ್ಟು ಕದಲೋದಿಲ್ಲ. ಮತ್ತೆ ನಿನ್ನೆ ಪ್ರತಿಭಟನೆಗೆ ಬಂದಿದ್ದ ಒಬ್ರು ಕೂಡ ಇಲ್ಲಿ ಸಾವನ್ನಪ್ಪಿದ್ದಾರೆ. ಆ ಸಾವನ್ನಪ್ಪಿರೋ ವ್ಯಕ್ತಿಯ ಶವವನ್ನ ನಾವು ಪ್ರತಿಭಟನೆಯಲ್ಲೇ ಮುಂದಿಟ್ಟು ಒಂದು ಪ್ರತಿಭಟನೆಗೆ ಮುಂದಾಗ್ತೀವಿ, ನಮ್ಮ ಬೇಡಿಕೆಗಳು ಈಡೇರ್ತಿದ್ರೆ ಅನ್ನೋದು ಅವ್ರು ಮಾತಾಗಿತ್ತು ಅಂತ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಕರಾವಳಿಯಲ್ಲಿ